ಏನು ಪುಟ್ಟಣ್ಣ ಸ್ವಲ್ಪ ಸುಮ್ಮನೆ ಇರ್ತೀಯನ ನನಗೆ ಗೊತ್ತಾಗೋಲ್ದು ಏನು ಮಾಡ್ಬೇಕಂತ ಹೇಳಿ ನೀನೊಬ್ಬವ. ಅಮ್ಮ, ಅಣ್ಣರು ಏನೇನು ಆಟ ಆಡಕ್ಕೆ ಹೋಗ್ತಾರ, ಅವ್ರು ಯಾರು ನನ್ನನ್ನು ಕರ್ಕೊಂಡು ಹೋಗಲ್ರ. ಆಟ ಆಡಕ್ಕೆ ಅವ್ರು ಅಷ್ಟೇ ಹೋಗ್ತಾರ. ಅಮ್ಮ, ನಂಗೆ ಫೋನ್ ಕೊಡಮ್ಮ, ಫೋನ್ಯಾಗ ನಾನು ಫೋನ್ ನೋಡ್ತೀನಿ, ಫೋನ್ಯಾಗ ಯೂಟ್ಯೂಬ್ ನೋಡ್ತೀನಿ, ಕೊಡಮ್ಮ. ಪುಟ್ಟಣ್ಣ ಫೋನ್ಯಾಗ ರೊಕ್ಕಿಲ್ಲ, ಫೋನು ಯಾರಿಗೂ ಮಾಡೋಕ್ಕೂ ಆಗೋಲ್ದು. ಏನು ಮಾಡಬೇಕು, ರೊಕ್ಕ ಹಾಕ್ಸ್ಬೇಕಂದ್ರೆ ನನ್ನ ಹತ್ರ 1 ರೂಪಾಯಿನೂ ಇಲ್ಲ. ಏನು ಮಾಡಲಿ ಅಂತ ಗೊತ್ತಾಗೋಲ್ಲ. ಸ್ವಲ್ಪ ಸುಮ್ಮಿರು ಪುಟ್ಟಣ್ಣ. ಅಲ್ಲಿ ಒಳಗೆ ಚಾರ್ಜ್ ಹಾಕಿ ನೋಡು, ಗೇಮ್ ಅದಾವಲ್ಲ, ಅವ್ನು ಗೇಮ್ ಆಟ ಆಡೋಗು. ಅಮ್ಮ, ಅವು ಯಾವ್ಯಾವ ಗೇಮ್ ಹಾಕಿದ್ನಲ್ಲ ಅವತ್ತು ಫೋನು ಫುಲ್ ಅಂತಂತು, ಅದಕ್ಕೆಲ್ಲವೂ ಡಿಲೀಟ್ ಮಾಡಿಬಿಟ್ಟಿನಿ. ಈಗ ಯಾವ ಫೋನ್ಯಾಗ ಗೇಮ ಇಲ್ಲ, ಹೊಸ ಹಾಕಬೇಕಂದ್ರೆ ಇಂಟರ್ನೆಟ್ ಇಲ್ಲಲ್ಲ, ಮತ್ತೆ ಹೆಂಗೆ ಮಾಡಲಿ ನಾನೀಗ? ಗೇಮ್ ಮಾಡೋಕ್ಕೂ ಫೋನ್ಯಾಗ ಏನೂ ಇಲ್ಲ. ಸರಿ ಆಯ್ತು, ಆ ಬಾಲ್ ತೊಗೊಂಡು ಆಟ ಆಡಕತ್ತೀಯಲ್ಲ ಅಂತ ತೊಗೊಂಡು ಆಟ ಆಡೋ. ಸ್ವಲ್ಪ ಸುಮ್ಮನೆ ಇರ್ತೀಯನು, ನಂಗಂಕರು ಏನು ಮಾಡ್ಬೇಕಂತನ ಗೊತ್ತಾಗೋಲ್ದು. ಪುಟ್ಟಣ್ಣ ಬಾ ಇಲ್ಲಿ. ಹೋಗ, ನಾ ಬರಲ್ಲ. ಪುಟ್ಟಣ್ಣ ನಿನಗೆ ತಿನ್ನಕ್ಕೆ 1 ರೂಪಾಯಿ ಕೊಡ್ತೀನಿ. ಅಜ್ಜ ಅಜ್ಜಿ ಅಲ್ಲಿ ಹಿತ್ತಲ್ದಾಗ ಕುತ್ಕೊಂಡು ಏನು ಮಾಡಕತ್ತಾರಂತ ನೋಡಿ ಬರ್ತೀಯಾ? ಯಾಕ? ಆಗಲೇ ಅಜ್ಜಿ ಬಂದಲ್ಲ, ಏನೋ ತೊಗೊಂಬಂದ ಚೀಲ್ದಾಗ. ಆದ್ರೆ ಆತ ಹಿಂಗಷ್ಟು ಬರಲಿಲ್ಲ, ಹಿತ್ತಲ್ದಾಗ ಹೋದ. ಅತ್ತಿ ಇಲ್ಲಿ ಮುಂದೆ ಏನೋ ಮಾಡಕತ್ತಕ್ಕಿ, ಏನೋ ಹಸು ಮಾಡಕತ್ತಕ್ಕಿ ಅಮ್ಮ. ಆಕಿನೂ ಪುಟು ಅಂತ ಹಿತ್ತಲ್ದಾಗ ಹೋದ್ಲು. ಅವ್ರು ಏನೋ ತಂದು ತಿಂತಾರಕತ್ತಾರ ಅಂತ ಅನ್ಸತ್ತೆ ನನಗೆ. ಹೋಗಿ ನೋಡ್ಕೊಂಬಾರ. ನೋಡಿಲಿ ಅವ್ರು ಏನಾರ ತಿನ್ನಕತ್ತಿದ್ರು ಅಂದ್ರೆ ಹೋಗ್ಬಿಡು, ಹೋಗಿ ಅವ್ರ ಮುಂದೆ ನಿಂತ್ಕೋ, ನಿನಗೂ ಏನಾರ ಕೊಡ್ತಾರ. ಇಲ್ಲ ಅಂದ್ರೆ ಏನು ಕೊಡಲ್ಲ ನೋಡು. ಹೌದಾ? ಸಮೋಸ, ಕಚೋರಿ, ಪಾನಿಪುರಿ, ಸೇಪುರಿ, ಪಿಜ್ಜಾ ತಂದ ನಾನು ಅಜ್ಜ. ಅಪ್ಪು, ನೀನು ಅದನ್ನೆಲ್ಲ ತಿನ್ನಬಾರ್ದಿತ್ತು ಇಷ್ಟು ದಿನ. ಅಮ್ಮನ ಮನೆಗಿದ್ದಾಗ ಪಾಪ ನಿಂಗೆ ಅಂಥವೆಲ್ಲ ತಿನ್ನಕ್ಕನ ಆಗಲಿಲ್ಲ, ಯಾಕಂದ್ರೆ ನಿನಗೆ ಆರೋಗ್ಯ ಸರಿ ಇರಲಿಲ್ಲ. ಈಗ ಆರೋಗ್ಯ ಸರಿ ಐತಿ, ಅಂಥವೆಲ್ಲ ತಿನ್ನಕ್ಕೆ ರೊಕ್ಕಿಲ್ಲ. ಹೋಗು ನೋಡಿ ಹೋಗು. ಹಂಗೇನ್ರ 2 ಕೊಟ್ರಂದ್ರೆ ಬಂಗಾರಿ ನನಗೂ ಒಂದೇನ್ರ ತಗೊಂಬಾರ. ನಾನು ಏನು ತಿಂದೇ ಇಲ್ಲ, ಬಾ ಎಲ್ಲ ಕೆಟ್ಟಂಗಾಗೈತಿ. ಇವ್ರ ಮನೆಗೆ ಏನು ಮಾಡಲ್ಲ, ರೊಟ್ಟಿ ಪಲ್ಯ ಅನ್ನ ಸಾರು ಸಂಗಟಿ ಅಷ್ಟ. ಅದು ರೇಷನ್ ಅಕ್ಕಿ ಅನ್ನ, ನಂಗೆ ಉಣ್ಣಕ್ಕೆ ಆಗೋಲ್ದು. ಸರಿ ತಡಿ, ನೋಡಿ ಬರ್ತೀನಿ. ಏನು ತಿನ್ನಕತ್ತಾರ? ಹಾಂ ಸರಿ, ಹೋಗು, ಪಟ್ಟಣ ಹೋಗು, ಓಡಿ ಹೋಗು. ಏನು ಮಾಡಲಿ ಈಗ? ನನಗೆ ಅಪ್ಪನ ಆಸ್ತಿಯಾಗ ನನಗೆ ಬರಬೇಕು ಅಂತ ಕೇಸ್ ಹಾಕಕ್ಕೆ ಲಾಯರ್ ಹಿಡಿಯೋಕ್ಕೂ ನನ್ನ ಹತ್ರ ರೊಕ್ಕಿಲ್ಲ. ಈಗ ಮೊದಲು ಹೆಂಗಾರ ಮಾಡಿ ನನ್ನ ಗಂಡಗೆ ಬೇಲ್ ಕೊಡಿಸ್ಬೇಕು. ಬೇಲ್ ಕೊಡ್ಸೋಕ್ಕೂ ನನ್ನ ಹತ್ರ ರೊಕ್ಕಿಲ್ಲ. ಯಾವ್ದಾರ ಬಂಗಾರ ಏನಾರ ಐತಾ, ಹೋಗಿ ಅಡ ಇತ್ತು ನನ್ನ ಗಂಡನ ಬಿಡಿಸ್ಕೊಂಡು ಕರ್ಕೊಂಡ್ಬಂದು ಹೆಂಗಾರ ಏನಾರ ಮಾಡಿ ಹೆಂಗಾರ ಜೀವನ ಸಾಗಿಸ್ಬೇಕು. ಇನ್ ಜೊತೆಗೆ ಅಂದ್ರೆ ಎದಕ್ಕೂ ದಾರಿಲ್ಲ, ರೊಕ್ಕ ಬೇಕು. ಇವ್ರ ಮನೆಯಾಗ ಇಡೀ ಮೂಲಿನೂ ಹುಡುಕಿನಿ, ಸ್ವಚ್ಛ ಮಾಡೋ ನೆಪದಾಗ 1 ರೂಪಾಯಿನೂ ಸಿಕ್ಕಿಲ್ಲ. ಏನು ಮಾಡಲಿ ನಾನು? ಹಂಗೆ ಮಾಡ್ತೀನಿ, ನಮ್ಮವ್ವನ ಮನೆಗೆ ಹೋಗ್ತೇನೆ. ಆಕೆಗೆ ಹೆಂಗೆ ಹಾರ್ಲೆಕ್ಸ್ನಾಗ ಬೋಚುಕ್ಕದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಬಂದಿದ್ನಲ್ಲ, ಹಂಗೆ ಮೆಲ್ಲಕ್ಕೆ ಹೋಗಿ ಮಧ್ಯಾಹ್ನದೊತ್ತು ಹೋಗಿ ನಮ್ಮವ್ವ ಮಕ್ಕೊಂಡಾಗ ಒಂದು ಏನಾರ ಬಂಗಾರದ್ದು ಸರಾಗಿರ ಏನಾರ ತೊಗೊಂಬರ್ಬೇಕು. ಅಷ್ಟ ಮಾಡ್ತೀನಿ. ಇಲ್ಲ ಅಂದ್ರೆ ಇದು ಬಗ್ಗೆ ಹರಿಯೋದಲ್ಲ, ಇದು ಬಗ್ಗೆ ಹರಿಯಲ್ಲ. ನಾನು ಹಿಂಗೆ ಕೊಳೆಯೋಕೆ ನನಗೆ ಸಾಧ್ಯ ಇಲ್ಲ. ಒಂದು ಹೊತ್ತು ಊಟಕ್ಕೂ ನನಗೆ ಕಷ್ಟ ಆಗೈತಿ. ಇಲ್ಲಿ ಬರೀ ಕೆಲಸ ಮಾಡಿಸ್ಕೋತಾರೆ, ಹೊಡೆ ತುಂಬ ಊಟ ಸಮಯಕ್ಕೆ ಹಾಕ್ಕೊಳ್ರು. ನಾ ಮಾಡಿ ತಡಗಿನ ನನಗೆ ತಿನ್ನಕ್ಕೆ ಕೊಡುವಲ್ರು. ಏನು ಮಾಡಲಿ ನಾನು? ಹಾಗೆ ಮಾಡ್ತೀನಿ. ಹಾಂ ರೀ, ಲಗು ತೆಗಿರಿಪ್ಪ ತಿನ್ನನ. ಈ ಕೆಂಕ್ರ ನಮಗೆ ಅಜ್ಜಗಾಲ ಬೆನ್ನಿಗೆ ಹತ್ತಿದ ಬೇತಾಳ್ದಂಗೆ ಮನ್ಯಾಗ ಇರ್ತೈತಿ. ಒಂದು 4-5 ದಿನ ಎಲ್ಲೆಲ್ಲೇ ಹೋತು ಮಧ್ಯಾಹ್ನ. ಈಗಂಕ್ರು ಎಲ್ಲೆಲ್ಲೂ ಹೋಗ್ವಲ್ದು. ನನಗೆ ನೋಡಿದ್ರ ಮಿರ್ಚಿ ಮಂಡಕ್ಕಿ ಇಂಥವೆಲ್ಲ ತಿನ್ನಲಿಲ್ಲ ಅಂದ್ರೆ ಬಜಿ ಗಿಜಿ ಬಾಯಿ ಚುಟು ಅಂತೈತಿ. ಇದು ಯಾವುದೇನಿದೆ ನಮಗೊಳಗೆ ಗಂಟು ಬಿದ್ದೈತಿ. ಅಲ್ಲೇ ನಾನು ಬರಕತ್ತೀನಿ, ಬರ್ತಿದ್ದಂಗ ಬಾಕ್ಲ ಮುಂದೆ ನಿಂತು ಬಿಟ್ಟಾಳ ಆ ಕೂಸ್ ಕರ್ಕೊಂಡು. ಏನು ಮಕ ಒಂದು ಹೆಡ್ಗಿ ಮಾಡ್ಕೊಂಡು ಏನ ಎಲ್ಲ ಊರನ್ ಸಮಸ್ಯೆ ಅಕ್ಕಿಗೆ ಐತನಂಗ ಕುಂತಿದ್ಲು. ನಮ್ಮತ್ ಕಣ್ ತಪ್ಪಿಸಿ ಆ ಹುಡುಗಂದ್ ಕಣ್ ತಪ್ಪಿಸಿ ಮೆಲ್ಲಕ ಹಿತ್ತಲ್ದಾಗ ಬಂದ್ಬಿಟ್ಟು ನೋಡು. ನಿನಗೆ ಅದಕ್ಕೆ ಸನ್ನಿ ಮಾಡಿ ಚಕ್ಕರ್ದ್ನ್ಯಾನ ಬಾ ಅಂತಂದು. ಚಲೋ ಆತ, ನೀನು ಒಂದಸರಿಗೆ ಅರ್ಥ ಮಾಡ್ಕೊಂಡಿ ಅಲ್ಲ. ಒಳ್ಳೆ ಕೆಲಸ ಮಾಡ್ರಿ ನೋಡ್ರಿ. ಉಳ್ಳಾಗಡ್ಡಿನೂ ಅಲ್ಲೇ ಹಚ್ಚಿಸ್ಕೊಂಡು ತೊಗೊಂಬಂದು. ಇಲ್ಲ ಅಂದಿದ್ರೆ ಮತ್ತೆ ನಾನು ನಂಗೆ ಲಿಟ್ಟಲ್ಲಿ ಬಾಯಿ ನೀರು ಬರಕತ್ತಾವ ಈ ವಿಡಿಯೋ ಮಾಡ್ಬೇಕಂದಾಗ. ಮಂಡಕ್ಕಿ ಮಿರ್ಚಿ ಪ್ರಭಾವ ಏನು ಮಾಡೋಕ್ಕಾಗಲ್ಲ. ಮತ್ತೆ ನಾನು ನಿನಗೆ ಉಳ್ಳಾಗಡ್ಡಿ ತಗೊಂಬ ಅನ್ಬೇಕು, ನೀ ಉಳ್ಳಾಗಡ್ಡಿ ತರ ಅಡಿಗೆ ಮನೆಗೆ ಹೋಗ್ಬೇಕು, ಅಲ್ಲಿ ಹಾಕಿ ಕುಂತಿರ್ಬೇಕು. ಎದಕ್ಕೆ ಉಳ್ಳಾಗಡ್ಡಿ ಅನ್ಬೇಕು? ಅಯ್ಯೋ 108 ರಗಳಿನ ಬ್ಯಾಡ ಅಂದ ಕಾಸ ನಾನಾ ಬಡ ಅವ್ಗೆ ಹೇಳ್ದೆ. ಅವ ಉಳ್ಳಾಗಡ್ಡಿ ಒಂದು 4 ಅದು ಇದ್ರ ಮೇಲೆ ಉದುರ್ಸೇನಲ್ಲ, ಮಿರ್ಚಿ ಮೇಲೆ ಹಂಗೆ ಉದುರ್ಸಕತ್ತಿದ್ದ. ಯಪ್ಪ ಹಂಗೆ ಮಾಡ್ಬೇಡ, ಒಂದು ಉಳ್ಳಾಗಡ್ಡಿ ತೊಗೊಂಡು ಉದ್ದಕ್ಕೆ ಕಟ್ ಮಾಡಿ ಕೊಡು, ನಮಗೆ ಚಲೋ ಅನ್ಸತಿ. ಹಸಿಮೆಣಸಿನ್ಕಾಯಿ ಕೊಡು ಒಂದೆರಡು ಅಂತ ಹೇಳಿ ಮಿರ್ಚಿ 4 ತಗೊಂಡು ನಿನಗೆ 2 ನನಗೆ 2 ಲೆಕ್ಕ ಹಾಕಿ 2 ಮಂಡಕ್ಕಿ ತೊಗೊಂಡು ಬಂದು ನೋಡು. ಬಡ ತಿನ್ನಂಬ, ಯಾರ ಬಂದ್ಗಿಂತಾರ. ಇನ್ನೊಂದು ಇಟ್ಟು ಸಂಜೆ ಆತಂದ್ರ ಅವು ಸಾಲಿಗೆ ಹೋಗಿರೋ ಓಟು ಬರ್ತಾವಿನ್ ಉಯ್ಯನ ಬಂದು ಅಂದ್ರ ಅವು ಕಂಕುರು ಏನು ಇಡಾಗದಲ್ಲ ಅವಕ್ಕ. ಅದೇನ ಖರೆ. ಏನ್ರಿ ಎಲ್ಲಿ ತಂದಿರಿ ಮಿರ್ಚಿನ? ಅವನ ಗುರಂದಪ್ಪನ ಹತ್ರ ತಂದೀವಿ. ಹೆಂಗದವು ಅವನು ಮಿರ್ಚಿ ಮಂಡಕ್ಕಿ ಅಂದ್ರೆ ಬಿಡು, ನಮ್ಮ ಊರಾಗ ಭಾರಿ ಫೇಮಸ್. ಎಷ್ಟು ಗದ್ಲಿರ್ತ ಗೊತ್ತಾನ ಅವ. 2:30 ಬರ್ತಾನ ಅವ. ಮತ್ತೆ 7-7:30ಗೆಲ್ಲ ಹೋಗ್ಬಿಡ್ತಾನ ನೋಡು.
ಅಷ್ಟು ಗದ್ಲಿರ್ತೈತೆ ತಂದು ಬಂಡಿ ಹತ್ರಂಕ್ರು ಅಯ್ಯೋ ಇನ್ನ ನೀನು ನಂಗಡೇನು ಬದ್ನಿಕಾಯಿ ಬಜ್ಜಿ ತಿನ್ಬೇಕು ಅಯ್ಯಯ್ಯಯ್ಯಯ್ಯ ಆದ್ರವ ಇಷ್ಟು ಲಘು ಹಾಕೋದಲ್ಲ ಅವ 6-7 ಗಂಟೆ ಸುಮಾರು ಹಾಕ್ತಾನ 6-7 ಗಂಟೆ ಸುಮಾರು ನಾ ಹೋದ್ನೆ ಅಂದ್ರೆ ಮನ್ಯಾಗಿರೋರು ಓಸ್ರಿಗೂ ತರಬೇಕು ಏನ್ ಮಾಡ್ಬೇಕು ನಿನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ತಿನ್ನಾನಂದ್ರ ನೀ ಹೆಣ್ಮಗಳನ್ನ ಕರ್ಕೊಂಡು ಅಲ್ಲಿ ಹೋಗಿ ತಿಂತಿದ್ದೀ ರಸ್ತೆ ಬದ್ದದಾಗ ಅದಕ್ಕೆ ಬ್ಯಾಡ ಅಂತಂದು ತಂದೀನಿ ಬಡಬಡ ತಿನ್ನು ಆಮೇಲೆ ಮಾತಾಡುದಂತ ಗಬ ಗಬ ತಿಂದು ಕೈ ತೊಳ್ಕೊಂಡು ಕುಂತ್ಬಿಡುನು ಮಸ್ತ್ ಅದಾವ್ರಿ. ಮತ್ತೆ ಮಸ್ತ್ ಇರ್ತಾವಂತಾನ ಅದನ್ನ ಕಡ್ಕ ಒಂದು ಚುಮ್ಮರಿ ತಿನ್ಬೇಕು ಒಂದು ಚುಮ್ಮರಿ ತಿಂದು ಒಂದು ಮೆಣಸಿನ್ಕಾಯಿ ತಿನ್ಬೇಕು ಅಂದ್ರ ಮಿರ್ಚಿ ತಿಂದ್ರೆ ಭಾರಿ ರುಚಿ ಅದು ಹಂಗೆ ಉಳ್ಳಾಗಡ್ಡಿನ ಕಡ್ಕ ಏನು ಗಮಾಸ್ತತಪ್ಪ ನನಗಂಕರು ನರ್ಗಿಸು ಮೈಸೂರು ಮಂಡಕ್ಕಿ ಅವ ಮಾಡೋದಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡು ಮಸ್ತ್ ಅದವಲ್ಲ ತಿನ್ನಬ್ಬ. ಅಜ್ಜ ಅಜ್ಜ ಅಯ್ಯೋ ಇವನು ಇಬ್ಬದಿಗಿ ಏನ್ಲೇ ಏನ್ ಬೇಕು ಏನ್ ಕೈ ಚಚ್ಕೊಂಡು ನಿಂತು ಬಿಟ್ಟಿಯಲ್ಲ ಏನು ಹೋಗಲ್ಲಿ ನಿಮ್ಮವ್ವ ಏನ ಮಾಡತ್ತಾವಳು ಇಸ್ಕೊತೀನಿ ಹೋಗು. ಅಡಿಗೆ ಮನೆಗ ಏನ ಮಾಡಕತ್ತಾಳ ನೋಡು. ಅಮ್ಮ ಅವ್ವ ಏನು ಮಾಡಕತ್ತಿಲ್ಲ ಹಂಗ ಸುಮ್ಮ ಕುಂತಾಳ ಹೊರಗ ಅಲ್ಲಿ ತಲಬಕ್ಲ್ದಾಗ. ನಂಗ ಏನೋ ವಾಸನಿ ಬಂತಲ್ಲ ಬಂದ್ರ ಮಿರ್ಚಿ ವಾಸನಿ ಅದಕ್ಕೆ ಇಲ್ಲಿವರೆಗೂ ಬಂದೆ. ಅಜ್ಜ ನಂಗ್ ಕೊಡ ಅಜ್ಜ ನಂಗ್ ಕೊಡ. ಇವೆಲ್ಲ ನೀ ತಿನ್ನವಲ್ಲ ಸುಮ್ಮನೆ ಹೋಗು ಏನ್ರ ಕೆಲಸ ಗಿಲ್ಸ ಇದ್ರು ಮಾಡೋಗ ಆಟಾಡೋಗಲ್ಲಿ ಹೊರಗೆ ಚಂಡ್ ತೊಗೊಂಡು ಆಟಾಡಕತ್ತಿದ್ದೆಲ್ಲ ಮತ್ತೆ ಇಲ್ಲಿ ಬಂದು ಹಿತ್ತಲ್ದಾಗ ಏನ್ ಇಟ್ಟಿದಿ ಇಲ್ಲಿ ಬಿಸಿಲು ಐತಿ ಹೋಗಲ್ಲಿ ಆಚೆ ಕಡೆ ಹೋಗ. ಅಜ್ಜ ಅಜ್ಜ ಒಂದ ಒಂದ್ ಮಿರ್ಚಿ ಕೊಡ ಅಜ್ಜ ಅರ್ಧ ಕೊಡ ಅಜ್ಜ ಅಜ್ಜ ಅರ್ಧ ಕೊಡು. ಹೌ ತಗೊಳ್ಳೇನು ಒಂದು ಬಡಗಟ್ಟಿಗಿನ ಅಲ್ಲಿ ಈಗ ಕಟ್ಟಿಗೆ ಹೊಡೆದಿಟ್ಟಿ ನೋಡು ನಿನ್ ತಲೆನೇ ಹೊಡೆದ್ ಬಿಡ್ತೀನಿ ಹೋಗಂದ್ರಲ್ಲ ಬಂದ್ಬಿಟ್ಟಿಲ್ಲ ಅರ್ಧ ಮಿರ್ಚಿ ಕೊಡು ಒಂದ್ ಮಿರ್ಚಿ ಕೊಡು ಅಂತ ಅಂದ ಹೋಗಂದೆ. ನೀ ತಿನ್ನೋದಲ್ಲ ನಿನ್ನ ಮೊದ್ಲ ಆರಾಮಿದ್ದಿಲ್ಲ ಅಂತ ದವಾಖಾನೆ ಹಾಕ್ಯಂಡ್ ನಿಮ್ಮವ್ವ 8 ದಿನ ದವಾಖಾನೆ ಬಿದ್ದಿದ್ಲಿಲ್ಲ ಯಾಕ ಕಡಿತಾವನ ಸಣ್ಣ ಮಕ್ಕಳಾಗ ಹೋಗ್ ಮಕ್ಕ ಒಂದತ್ರ ಸುಮ್ನೆ ಆರಾಮಿಲ್ಲ ಅಂತ ನಿಮ್ಮವ್ ನಾಟಕ ಮಾಡಿ ನಿನಗ ಅದು ತಂದು ಇದು ತಂದು ಹಚ್ಚಿ ತಿನ್ಸೋದು ನಮ್ಗೆ ಗೊತ್ತಿಲ್ಲನೆ. ರೊಕ್ಕಿಲ್ಲ ಅಂತ ಆಟ ಹೋತು ನಮ್ಮ ಮನಿ ಹಾಳು ಮಾಡಕನ ಎಲ್ಲ ಅಳದು ನೆಟೆ ಮದ್ದನ್ನೇ ನಮ್ಮನ್ನ ಸುಡುಗಾಡಿ ಸೇರ್ಸ್ಬೇಕಂತ ಬಂದು ಕುಂತಿರಿ ನೀವು ತಾಯಿ ಮಗನ ನಮ್ಮ ಜೀವ ತಿನ್ನಕ ಹೋಗತ್ತಾಗ ಹೊಕ್ಕೆ ತಗೊಳ್ಳ ಒಂದು ಹೊಡಗಡಿಕಿನ. ಏಯ್ ಯಾಕ್ಲೆ ಕೈ ಇಳಿಸದನ ನಡಿ ಅಂದ್ರಲ್ಲನ. ಅಜ್ಜ ನಂಗ್ ಮಿರ್ಚಿ ತಿನ್ನಂಗಾಯದೆ ಮಿರ್ಚಿ ಬೇಕು. ಏಯ್ ಬಾಯಿ ಮುಸ್ತೇನ ಮತ್ತೆ ಗುದ್ಲ ಒಂದು ಬಾಯಿಗೆ. ಪುಟ್ಟಣ ಏನತ್ತಪ್ಪಜ್ಜಿ ಏನ್ರಿ ಮಾವರ ಎಂತ ಮನುಷ್ಯರಿ ನೀವು ನೀವೆಂತ ಕಳಿಗಿಡಿದಿರಿ ಅಂತ ನಾನು ಎಂತ ಹಾಕನಾಕದಿರಿ ನೀವು ಹುಡುಗ ಅಷ್ಟು ಕೈ ಚಾಚ್ಕೊಂಡು ಮಂಡಕ್ಕಿ ಮಿರ್ಚಿ ಅಂತ ಅಷ್ಟು ಗೋಗರ್ದು ಕೇಳಕತ್ತೈತಿ ನಿಮ್ಗೊಂದು ಅರ್ಧ ಮಿರ್ಚಿ ಕೂಡ ಹಣ ಬರಾಗೋಲ್ದನ್ರಿ ನಿಮಗ ನೀವೆಂತ ಅಜ್ಜಿ ನಿಮಗೆಂತ ಕಳು ಕೊಟ್ಟಿದ್ದನ್ ದೇವ್ರಂತೀನಿ ನಾನು. ಯಾಕವ ಯಾಕ ಬಾಳ ನಾಳಿಗೆ ಬಾಳ ಉದ್ದಾಕತ್ತಲ್ಲ ನಮಗ್ ಕಾಳು ಕೊಟ್ಟಿಲ್ಲ ನೋಡ ನಮಗ್ ಬೇಕಾಗಿಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನು ನಾವು ದೂರಿಟ್ಟಿ ಅವ್ರ ಮಾಡ್ಕೊಂಡ್ ತಿನ್ನಕತ್ತಾರಿಲ್ಲ ಯಾವತ್ನಾರ ಬಂದ್ ಕೇಳ್ತಾನ ನಮ್ಮನ್ನ ನೀವ್ ಯಾಕೆ ಇಬ್ರು ತಿನ್ನಕತ್ತೀರಿ ಅಂತ ನಿಮ್ದೇನ್ ಇಬ್ರದ್ದು ತಾಯಿ ಮಗಂದಿಲ್ಲಿ ನಿನಗ ಅಷ್ಟಿತ್ತಂದ್ರ ನಿನ ಗಂಡದ ಅಲ್ಲಿ ಜೈಲ್ನ ಕುಂತಾನಲ್ಲ ನಾವೇನ್ರ ಬಾಂದಿದ್ವಿ ನಿನ್ನ ನಮ್ಮ ಮನೆಗೆ ಇಲ್ಲ ನಿನ ಗಂಡ ಅದಿಲ್ಲ ಅಂದವ ಜೈಲಾಗದನಲ್ಲ ಕರ್ಕೊಂಬ ನೀನು ರುಚಿಯಾಗಿ ಮಾಡ್ಕೊಂತೀನಿ ಯಾರು ಬೇಡ ಅಂತಾರ ನಾನೇನ್ರ ಬೇಡ ಅಂದೇ ಇಲ್ಲ ತರ್ಸತ್ತಿನ ನಾವೇನ್ರ ಬೇಡ ಅಂತೀವಿ ನಿನಗ ಅಲ್ರಿ ಅತ್ತಿಯರ ಆತು ಇವರು ನೀವು ನನ್ನನ್ನೇನು ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿಲ್ಲ ಅದು ನನಗೂ ಗೊತ್ತೈತಿ ಇವ್ರು ಜೈಲಾಗದಾರ ನನ್ನ ಹತ್ರ ರೊಕ್ಕಿಲ್ಲ ನಾನು ತಿನ್ನಕ್ಕಾಗಲ್ಲ ಅನ್ನೋದಕ್ಕಲ್ಲ ನಾ ಹುಡುಗ ಆಸೆ ಪಟ್ಟು ಏನೋ ಕೇಳೈತಿ ಏನ್ರಿ ಮಂದಿ ಮಕ್ಕಳು ಯಾರ ಬಂದು ನಿಂತ್ರನು ಒಂದಿಟ್ಟು ಹಿಡಿ ಅಂತೀವಿ ಅದು ಬಿಡ್ರಿ ಓಲಿ ಮಕ್ಳು ಬೇಡ ನಾ ಏನೋ ತಿನ್ನಮ್ದ ಬಂದ್ರ ಅಯ್ಯಯ್ಯ ಪಾಪ ಒಂಚೂರು ಹಿಡಿ ಅಂತ ತಿನ್ನಕ್ ಹಾಕಿ ತಿಂತೀವಿ ನಾವು ನೀವೆಂತ ಹಾಕಿನಾಗ ಗುಳದಿರಿ ನಿಮ್ದೆಂತ ಕಳಿದ್ದಿತ್ತಂತ ತಿನ್ನಲ್ಲ ನಾನು ಮೊಮ್ಮಗ್ರಿ ಅವ ನಿಮ್ದ ರಕ್ತದು ಒಂದು ಚೂರು ಒಂದು ತುಳು ಕೊಟ್ಟರೆ ಹೋಗುತ್ತದೆ ಹುಡುಗ ಅಷ್ಟು ಕೈ ಚಚ್ಕೊಂಡು ಆಗಲಿದ್ದ ನನಗಂತ ಅಷ್ಟು ಗೋಗರ್ದು ಅಳತ್ತ ಒಂದು ತುಳು ನಿಮ್ಮ ಕೈ ಕೊಡಕ್ ಆಗೋಲ್ದಲ್ಲ ಅಂದ್ರೆ ನೀನೆಂತ ಹೆಣ್ಮಗಳು ನೀನೆಂತ ತಾಯಿ ಅಂತೀನಿ ನಾನು. ಏಯ್ ಯಾಕ ಈ ಮನೆಗೆ ಇರ್ಬೇಕಂತೀಯ ಮತ್ ನೆಟ್ಟೆ ಮದ್ದನ್ಲೆ ಅತ್ತಾಗ ಹಾಳಾಕ್ ಹೋಗ್ಬೇಕಂತೀಯ ಇಲ್ಲಡ ನಿಂದ ಏನ ಇದ್ರು ನಮ್ಮನ್ ತೋರ್ಸ್ಬೇಡ ಅದೆಲ್ಲ ಗೊತ್ತೈತಲ್ಲ ನಿನಗ ನಿಂದ ಇಲ್ಲೇನು ನಡೆಯೋದಿಲ್ಲ ನಿನ್ನ ಹತ್ರ ರೊಕ್ಕ ಇಲ್ಲಲ್ಲ ಬಾಯಿ ಮುಚ್ಕೊಂಡು ಮನ್ಯಾಗ ಐತಿಲ್ ಕೂಡು ಏನ್ ನಿನ್ನ ತಂದು ಹಾಕಂದಿವನ ಏನ ತಂದು ಏನ್ರ ಮಾಡಂದಿವ ನಿನಗ ಇದ್ದದ್ದನ್ನ ಬೇಸ್ಕೊಂಡ್ ತಿಂದು ಬಿದ್ದಿರ್ಬೇಕು ಮನ್ಯಾಗ ನಾಯಿ ಬಿದ್ದಂಗ ಇಂಥವೆಲ್ಲ ನಮ್ಮ ಮೇಲೆ ದರ್ಪ ತೋರ್ಸಕ್ ಬರ್ಬೇಡ ನೀನು ನಿಮ್ಮ ಅವ್ನ ಮನೆ ಎಲ್ಲಿದ್ದ ದೊಡ್ಡದಾಗ ಬಂದ್ಬಿಟ್ಲಿಲ್ಲ ದರ್ಪ ತೋರ್ಸಕ ಅಲ್ಲೇ ಬೀಳೋಗು ನಿಮ್ಮ ಅವ್ನ ಮನ್ಯಾಗ ಅಷ್ಟಿತ್ತಂದ್ರೆ ನಿನ್ನ ಗಂಡ ಜೈಲಾಗದನಲ್ಲ ಜೊತೆಗೆ ನೀನು ಕುಂದ್ರು 10 3 ಹೊತ್ತು ಊಟ ಹಾಕ್ತಾರಲ್ಲ ಜೈಲಾಗ. ಅತ್ತೀರ ಏನ್ ಮಾತಾಡ್ತೀರಿ ಅತ್ತೀರ ನೀವು ಕರ್ಕೊಂಡು ಹೋಗಿ ಅವನ್ನ ಕರ್ಕೊಂಡು ಹೋಗಿ ಕೇಳಿ ಮತ್ ನೀನು